ಅದೇ ರೀತಿಯಲ್ಲಿ ಈ ಸ್ತ್ರೀಯರ ಮಧ್ಯದಲ್ಲಿ ತಾವು ರಾರಾಜಿಸ್ತಾ ಇದ್ದೀರಿ. ಸರಿ ಅಮ್ಮ, ಹೊರಗೆ ದುಷ್ಟರ ಅಟ್ಟಹಾಸ ಕೇಳ್ತಾ ಇದ್ದೆ. ಬಂಡನ ಸುತರು ಕಾಳಗಕ್ಕಾಗಿ ಬಂದರೆ ಇದರ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೀರಾ. ಆಲೋಚನೆಯನ್ನು ಬಿಡಿ, ನಿಮ್ಮ ಮಗಳಾದ ನಾನಿದ್ದೇನೆ, ನನ್ನನ್ನು ಕಳಿಸಿಕೊಡಿ. ಏನೇ ಇದು
ಮೋಡಗಳ ಮಧ್ಯೆಯಿಂದ ಸಿಡಿಲು ಬಂದ ಹಾಗೆ ಇದ್ದಕ್ಕಿದ್ದ ಹಾಗೆ ಪ್ರವೇಶಿಸಿದೆ. ನಿನ್ನ ಮುಖವನ್ನು ಕಾಣುವಾಗ ಸಂತೋಷವಾಯಿತು. ಹೌದೇ? ಆದರೆ ಬಳಿ ಬಂದಂತಹ ನೀನು ಹೇಳಿದ ಮಾತೇನು? ರಣಕ್ಷೇತ್ರಕ್ಕೆ ನಾನು ಹೋಗುತ್ತೇನೆ, ವಿರೋಧಿಗಳನ್ನು ಸದೆಬಡಿಯುತ್ತೇನೆ ಎಂಬ ಹಾಗೆ. ಇದು ಸಾಧ್ಯವೇ ಹೇಳು? ಸಾಧ್ಯ ಇಲ್ವೇ? ಹೋಗುತ್ತಿರುವುದು ರಣಕ್ಷೇತ್ರಕ್ಕೆ. ನೀನಾಡುವಂತಹ ಆಟವನ್ನು ಆಡುವುದಕ್ಕಲ್ಲ ಮಗಳೇ. ದುರುಳರನ್ನು ಎದುರಿಸುವಂತಹ ಸಾಮರ್ಥ್ಯ ನಿನಗೆಲ್ಲಿಂದ ಬರುವುದಕ್ಕೆ ಸಾಧ್ಯ ಉಂಟು ಹೇಳು? ನಿನಗೆ ಪ್ರಾಯ ಎಷ್ಟಾದದ್ದು ಹೇಳು? ಎಷ್ಟಮ್ಮ? 9 ವರ್ಷ. ನನಗೆ 4ನೇ ಕಣ್ಣಿರುವ ಹಾಗೆ. ಹೇಗೆ? 3 ಕಣ್ಣುಗಳನ್ನು ನಾನು ಹೊಂದಿದ್ದೇನೆ. ಆ ನಂತರದ 4ನೇ ಕಣ್ಣಿನ ಹಾಗೆ ಪ್ರೀತಿಯಿಂದ ಸಾಕಿದವಳು ನಾನು. ಸರಿ. ಹಾಗಾಗಿ ನೀನು ಹೋಗುವುದು ಸರಿಯಲ್ಲ. ಒಳಗಿದ್ದುಕೋ ಅಮ್ಮ. ಮಗು ಎನ್ನುವ ಹಾಗೆ ಹೇಳ್ತಾ ಇದ್ದೀನಿ ಅಮ್ಮ. ಈ ಜಗತ್ತಿನ ತಾಯಿ ನೀವು, ನೀವೇ ದೊಡ್ಡವರಾದ್ಮೇಲೆ ನಿಮ್ಮ ಮಗಳಾದ ನಾನು ಸಣ್ಣವಳಾಗುವುದಕ್ಕೆ ಸಾಧ್ಯವೇ? ಖಂಡಿತ ಸಾಧ್ಯವಿಲ್ಲ. 9 ವರ್ಷದ 4ನೇ ಕಣ್ಣಿನ ಬೊಂಬೆ ಅಂತಹ ಮಗಳು ಎನ್ನುವ ಹಾಗೆ ಹೇಳುತ್ತಾ ಇದ್ದೀರಿ. ಇದರ ಶಬ್ದಾರ್ಥ ಏನು ಎನ್ನುವುದನ್ನು ನಾನು ಅರ್ಥೈಸಿಕೊಂಡಿದ್ದೇನೆ ತಾಯಿ. ಅಮ್ಮ, ತಾಯಿಯಾದವಳಿಗೆ ಮಗು ಯಾವತ್ತು ಕಣ್ಣು ಇದ್ದ ಹಾಗೆ ನಿಮಗೆ 3 ಕಣ್ಣುಗಳಿವೆ. 4ನೇ ಕಣ್ಣಿನಂತೆ ನಾನು ಹೌದು ತಾನೆ? ಖಂಡಿತ. ಅಮ್ಮ, ನೀವೇ ಆಲೋಚನೆ ಮಾಡಿ. ನಿಮ್ಮಲ್ಲೇ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದೇನೆ. ಬೆಂಕಿಯ ಕಿಡಿ ಸಣ್ಣದಾದರೆ ಏನಾಯ್ತು? ಅದಕ್ಕೆ ಗಾಳಿ ಸೇರಿದವಾಗ ಅದು ವನವನ್ನು ಯಾವ ರೀತಿಯಲ್ಲಿ ಸುಡ್ತದೆಯೋ ಅದೇ ರೀತಿಯಲ್ಲಿ ಆ ಚತುರ್ಬಾಹುವನ್ನು ಕೊಂದು ನಾನು ಬರ್ತೇನೆ. ಕಳುಹಿಸಿಕೊಡಿ. ಮಗನ Oh
ನಿನ್ನ ಮಾತುಗಳನ್ನು ಕೇಳಿದಾಗ ಮನಸ್ಸಿಗೆ ಸಂತೋಷವಾಯಿತು. ಹೌದೇ? ಹುಲಿಯ ಹೊಟ್ಟೆಯಲ್ಲಿ ಹುಲಿಮರಿಯೇ ಹುಟ್ಟುತ್ತದೆ ಹೊರತು ಅನ್ಯತಾ ಸಾಧ್ಯವಿಲ್ಲವಲ್ಲ. ಇಲ್ಲಮ್ಮ. ನಿನ್ನ ಮಾತುಗಳನ್ನು ಕೇಳಿದಾಗ ಮನಸ್ಸಿಗೆ ಆನಂದವಾಯಿತು. ರಣಕ್ಷೇತ್ರಕ್ಕೆ ಹೋಗುವಂತಹ ಛಲವನ್ನು ಬಿಡುವವಳು ನೀನಲ್ಲ. ಇಲ್ಲಮ್ಮ. ಹಾಗಾಗಿ ಕಳುಹಿಕೊಡುತ್ತೇನೆ. ಬೇಗ ಕಳಿಸಿಕೊಡಿ ಅಮ್ಮ, ಮತ್ತೆ ರಕ್ಕಸರೆಲ್ಲ ಹೋಗ್ತಾರೆ. ಅವಸರಿಸಬೇಡ. ಹೀಗೆ ಹೋಗುವುದಕ್ಕೆ ಸಾಧ್ಯ ಉಂಟು? ನಾನು ಹೀಗೆ ಹೋಗ್ತೇನೆ. ಸಾಧ್ಯವಿಲ್ಲ. ಯಾಕಮ್ಮ? ನೀನು ಹೊರಟದ್ದು ರಣಕ್ಷೇತ್ರಕ್ಕೆ ಬೇಕಾಗಿ. ಹೌದು. ಅದಕ್ಕಾಗಿ ನಿನ್ನ ಎದೆಗೆ ಸೀಸದ ಕವಚವನ್ನು ಲೇಪಿಸಿದ್ದೇನೆ. ಸರಿಯಮ್ಮ. ಸ್ವಲ್ಪ ಸೇರಿಸಿಕೋ. ಸ್ವೀಕರಿಸು. ಸರಿಯಮ್ಮ. ಇದು ಅರ್ಧಚಂದ್ರಾಕಾರದ ಬಾಣ. ಇದನ್ನು ನಿನ್ನ ಕೈಗೊಪ್ಪಿಸಿದ್ದೇನೆ. ಜಯಶೀಲಳಾಗಿ ಬಾ ಮಗಳೇ. ಬೇಗನೆ ಹೋಗಿ ಬರ್ತಾರೆ.